ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ತುಮಕೂರಿನ ಹುಡುಗಿ ಭವ್ಯ. ಇವತ್ತು ಯೂನಿವರ್ಸಿಟಿ ಕಾಲೇಜಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಸು ಬಂದಿತ್ತು. 3 ದಿವಸದಿಂದ ನಾನು ಯೂನಿವರ್ಸಿಟಿ ಕಾಲೇಜಿಗೆ ಬರ್ತಾನೆ ಇದ್ದೀನಿ, ಅದು ಇದು ಕೆಲಸ ಅಂತ. ಆದರೆ ಇವತ್ತು ಬಂದಿದ್ದು ಮಾತ್ರ ತುಂಬ ಸ್ಪೆಷಲ್ ಆಗಿತ್ತು. ಏನಂತ ಅಂದರೆ, ಯಾವ ವರ್ಷವೂ ಮಾಡದೇ ಇರೋ ವುಮೆನ್ಸ್ ಡೇನ ಈ ವರ್ಷ ಮಾಡ್ತಾವ್ರೆ. ಈ ಯೂನಿವರ್ಸಿಟಿ ಕಾಲೇಜವರಿಗೆ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಕ್ಲಾಸಲ್ಲೇ ಇದ್ದು ಬೇಜಾರಾಗಿರೋ ನಮಗೆ ಒಂದಿನ ಗ್ಯಾಪ್ ಅನ್ನೋದು ಸಿಕ್ತು ಮತ್ತು ಎಂಜಾಯ್ಮೆಂಟು ಸಿಕ್ತು. ಅದರಲ್ಲಿ ನಾವಷ್ಟೇ ಅಲ್ಲ ಇಲ್ಲಿ ಎಂಜಾಯ್ ಮಾಡಿದ್ದು, ನಮ್ಮ ಕಾಲೇಜಿಂದ ಲೆಕ್ಚರರ್ಸ್ ಕೂಡ ಬಂದಿದ್ರು. ನಾವು ಹೋಗ್ಬೇಕಾದ್ರೆ ಈ ಪ್ರೋಗ್ರಾಮಲ್ಲಿ ಬರೀ ಭಾಷಣನೇ ಇರುತ್ತಪ್ಪ, ಏನಕ್ಕಾದ್ರೂ ಬಂದ್ವಿ ಅನ್ನೋ ತರ ಫೀಲ್ ಆಗ್ತಿತ್ತು. ಅದ್ರಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಅವರು ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಈ ಫಂಕ್ಷನ್ ನ ಬೋರ್ ಅನ್ನಿಸ್ಲೇ ಇಲ್ಲ. ಸಾಂಗ್ ಎಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟಿದ್ರು. ಈ ಥರ ಒಂದು ಟೈಮ್ನ ನಾವು ನೋಡೇ ಇಲ್ಲ. ಎಲ್ಲ ಕಾಲೇಜಸ್ಸವರು ಸೇರಿ ಬರೀ ಗರ್ಲ್ಸ್ನೇ ಬಂದಿರೋದಂತೂ ಯೂನಿವರ್ಸಿಟಿ ಫುಲ್ಲು ಎಲಿಪ್ಯಾಡ್ ಹತ್ರ ಫುಲ್ ಗ್ರೌಂಡಲ್ಲೆಲ್ಲ ಬರೀ ಗರ್ಲ್ಸೇ ಕಾಣಿಸ್ತವ್ರೆ, ಬೇರೆ ಯಾರೂ ಇಲ್ಲವೇ ಇಲ್ಲ. ಅದಾದಮೇಲೆ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ರ್ಯಾಲಿ ಕರ್ಕೊಂಡು ಹೋಗ್ಬೇಕಂತ ಹೊರಟ್ರು. ನಾವೇನೋ ಗರ್ಲ್ಸು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತವ್ರೆ ಅಂತ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಬಾಯ್ಸಿಗೆ ಈ ಥರ ಆಪರ್ಚುನಿಟಿ ಸಿಗೋದೇ ಇಲ್ಲ ಅನಿಸುತ್ತೆ. ನಮಗೆ ನೋಡ್ರಿ ಎಷ್ಟು ಲಕ್ಕಿ ಅಂತ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಡೇನ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗಿದ ತಕ್ಷಣ ರೆಡಿಯಾಗಿ ಇವತ್ತು ನಮ್ಮೂರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಅದಕ್ಕೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟು. ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ದೇವಸ್ಥಾನದ ಹತ್ರ ಹೋಗಿದ್ರು. ನಾನು ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ದಕ್ಕೆ ನನ್ನ ತಂಗಿ ಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಕೊಡ್ತಾರೆ ಅಂತ ಆಚೆ ಬಂದೆ. ಪ್ರಸಾದ ಎಲ್ಲ ಈಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕಪ್ಪ, ಇವತ್ತು ಓಡಾಡಿದ್ದೀನಿ ಅಂತ ಮನೆಗೆ ಹೊರಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಮಸ್ತ್ ಹುಡುಗಿ ಬಂದ